ಅಥಣಿ ಪಟ್ಟಣದಲ್ಲಿ ಅಥಣಿ ಪೊಲೀಸ್ ಠಾಣಾ ವತಿಯಿಂದ ವ್ಯಸನ ಮುಕ್ತ ಭಾರತ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಪಟ್ಟಣದ ಬಸವೇಶ್ವರ ವೃತ್ತದಿಂದ ಜೆಎ ಸಂಸ್ಥೆಯ ಪದವಿ ಪೂರ್ವ ಕಾಲೇಜಿನವರೆಗೆ ನಡೆದ ಜಾಗೃತಿ ಜಾಥಾದಲ್ಲಿ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಕಾಲೇಜಿನ ಉಪನ್ಯಾಸಕರು ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿ ವ್ಯಸನದ ದುಷ್ಪರಿಣಾಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಪ್ರಶಾಂತ್ ಜಿ ಮುನ್ನೋಳ್ಳಿ ಅವರು, ವಿದ್ಯಾರ್ಥಿಗಳು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಉತ್ತಮ ವಿದ್ಯಾಭ್ಯಾಸದತ್ತ ಗಮನ ಹರಿಸಿ ಜೀವನದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕೆಂಬ ಸಲಹೆ ನೀಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆಗಳು ಎದುರಾದಲ್ಲಿ ಕೂಡಲೇ 112 ಸಹಾಯವಾಣಿಗೆ ಕರೆ ಮಾಡಿ ಎಂಬ ಮಾಹಿತಿ ನೀಡಿದ್ದಾರೆ. ಯೂನಿವರ್ಸಿಟಿಗೆ ಹೋದ್ರು, ತಾವು ಯಾವಾಗ ಸ್ಕೂಲಿಗೆ ಹೋದ್ರು, ಅವಾಗ ಇಂಥ ಯಾವ ದುಶ್ಚಟಕ್ಕೆ ದಾಸನಾಗದೆ ಒಬ್ಬ ವಿದ್ಯಾರ್ಥಿ ಜೀವನ ಪರಿಪೂರ್ಣತೆಯನ್ನು ಕಾಣ್ಕೊಳ್ಳಿಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡಿದರು. ಅದಕ್ಕೆ ಅವರೆಲ್ಲ ವಿಐಪಿಗಳಾದರೂ ವೇದಿಕೆಗೆ ಬಂದರು. ಈಗ ಅವ್ರು ನಿಮ್ಮ ಮುಂದೆ ಮಾತಾಡ್ತಾರೆ. ನಿಮಗೂ ಇದೆಲ್ಲ ಅಪರ್ಚುನಿಟಿ, ಎಸ್ಪೆಷಲಿ ಕಾಲೇಜಿಗೆ ಎಂಟ್ರಿ ಹೊಡೆದ ತಕ್ಷಣ ಬಹಳಷ್ಟು ನಿಮ್ಮಲ್ಲಿ ಆಂತರಿಕ ಬದಲಾವಣೆಗಳು ಆಗ್ತವೆ, ಬಹಳಷ್ಟು ಆಸೆಗಳು ನಿಮ್ಮಲ್ಲಿ ಹುಟ್ಟುತ್ತವೆ. ವರ್ಕ್ ರಿಲೇಟೆಡ್ ಪ್ರೆಷರ್ ಜಾಸ್ತಿ ಇರ್ತೈತೆ, ಸ್ಕೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಪ್ರೆಷರ್ ಟು ಫಿಟ್ ಇನ್, ಎಲ್ಲರೊಳಗೆ ಒಂದಾಗಬೇಕಲ್ಲ. ಏನ ಹಳ್ಳಿಯಿಂದ ಬಂದಿನಿ, ಅವನ ಶಹರದಿಂದ ನನಗೆ ದೂರ ಮಾಡ್ತಾನೆ, ನಾ ಅವನಂಗ ಬಟ್ಟೆ ಹಾಕೋಬೇಕು, ಅವನಂಗ ಹೊರಗೆ ಊಟ ಮಾಡಬೇಕು. ಪಿಯರ್ ಪ್ರೆಷರ್ ಅಂತ ಅವನ್ನ ನೋಡಿ ನಾವು ಅನುಕರಣೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇವೆಲ್ಲ ತೊಂದರೆಗಳು ಶುರು ಆಗಂತೆ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಏನು ವ್ಯಸನಕ್ಕೆ ದಾಸರಾಗುವಂತಹ ಪ್ರಕ್ರಿಯೆ ಅಲ್ಲಿ ಶುರುವಾಗ್ತದೆ. ನಾವು ಹಂಗಾಗಬೇಕು, ನನಗೆ ಬಹಳ ಸ್ಟ್ರೆಸ್ ಐತೆ. ಸೊ ಅವಾಗ ನಾವು ವಾಸ್ತವದ ವಿರುದ್ಧವಾಗಿ ಹೋಗ್ತೀವಿ. ಈಗ ಪಿಕ್ಚರ್ ಅಲ್ಲಿ ನೋಡ್ತೇವೆ, ನೀವು ದುರಂಧರ್ ಪಿಕ್ಚರ್ ನೋಡಿರಲ್ಲ? ನೋಡಿರಿ, ಆ ಪಿಕ್ಚರ್ನಾಗ ಏನ್ ಮಾಡ್ತಾನೋ ಹೀರೋ, ಸಿಗರೇಟ್ ಸೇರ್ತಾನೋ, ಕೈಯಾಗ ಗನ್ ಹಿಡಿತಾನೋ, ಎಲ್ಲ ಹೊಡಿತಾನೋ, ಮತ್ತೆ ಆರಾಮಾಗೆ ಇರ್ತಾನ. ಅವ್ನಿಗೇನೋ ಆಗುದಿಲ್ಲ, ಅವ್ನು ಹತ್ತು ಗುಂಡು ಹೊಡಿತಾನ ಅವ್ನ ಬಾಡಿಗೆ, ಅವ್ನಿಗೇನೋ ಆಗುದೇ ಇಲ್ಲ. ಅದು ಏನದು? ಅದು ಪೌರಾಣಿಕ ಕಾಲ್ಪನಿಕ ಕಥೆ ಇದ್ದ. ಅದೇ ರಿಯಲ್ ಫೀಲ್ಡ್ ಅಲ್ಲಿ ಹೋಗ್ರಿ ನಾವು, ಒಂದು ಬೈಕ್ ಇದ್ದ ತಕ್ಷಣ ಸತ್ತು ಬಿಡ್ತಾನೆ. ಅಲ್ಲಿ ಈಗ ಬೈಕ್ ಮ್ಯಾಲಿಂದ ಹೋಗಿ ಬಿಡ್ತೈತಿ ಪಿಕ್ಚರ್ನಾಗ, ಯಾವೋ ಏನೋ ಆಗುದಿಲ್ಲ. ಇಲ್ಲಿ ಬರೀ ಒಂದು ಸ್ಪೀಡ್ ಆಗಿರ್ತಾನ ಸತ್ತು ಬಿಡ್ತಾನೆ. ಯಾಕೆ? ಸೊ ವಾಸ್ತವತೆ ಬೇರೆ ಇದೆ. ನಾನು ಸಿಗರೇಟ್ ಹೊಡೆದು ಬರ್ತೀನಿ, ಇಲ್ಲಿ ಮುಂಜಾನೆ 2 ತಾಸು ಜಿಮ್ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಬಹಳಷ್ಟು ಜನ ವ್ಯಸನದ ದಾಸರಾಗಿ ಬಹಳಷ್ಟು ಇಂಥವು ಅಡ್ವೆಂಚರ್ ಮಾಡಕ್ ಹೋಗಿ ತಿಳ್ಕೊಂಡಿರೋ ಉದಾಹರಣೆಗಳು ನಿಮ್ ಮುಂದೆನೇ ಇದಾವೆ. ಸೊ ಹೀಗಾಗಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಸವಗೌಡ ಖಾಗೆ ಮಾತನಾಡಿ, ತಂಬಾಕು, ಮದ್ಯಪಾನ, ಡ್ರಗ್ಸ್ ಹಾಗೂ ಇತರೆ ಮಾದಕ ವಸ್ತುಗಳ ಸೇವನೆಯಿಂದ ಕ್ಯಾನ್ಸರ್ ಸೇರಿದಂತೆ ಅನೇಕ ಗಂಭೀರ ಕಾಯಿಲೆಗಳು ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ವಿದ್ಯಾರ್ಥಿಗಳು ಇಂತಹ ದುಶ್ಚಟಗಳಿಂದ ದೂರವಿರಬೇಕೆಂಬ ಕಿವಿಮಾತು ಹೇಳಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜೆಎ ಸಂಸ್ಥೆ ಪ್ರಾಂಶುಪಾಲರ್ ಡಾಕ್ಟರ್ ಎಂಬಿ ಮೇತ್ರಿ, ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಬೇಕು, ಆರೋಗ್ಯ ಉತ್ತಮವಾಗಿದ್ದರೆ ಮಾತ್ರ ಉತ್ತಮ ಶಿಕ್ಷಣ ಮತ್ತು ಯಶಸ್ಸು ಸಾಧ್ಯ ಎಂದು ತಿಳಿಸಿದ್ದಾರೆ. ಅದಕ್ಕೆ ಮೂಲ ಕಾರಣ ತಕೊಂಡು ಹೋದ್ರೆ ಅವರ ತಂದೆ ತಾಯಿ ಮಾದಕ ವ್ಯಸನಿಗಳಾಗಿರ್ತಾರೆ, ಪೌಷ್ಟಿಕ ಆಹಾರದ ಕೊರತೆ ಇರ್ತದೆ, ಅವರು ಸರಿಯಾಗಿರಲಿಲ್ಲ. 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನು ನೋಡ್ತೀವಿ? ವಯಸ್ಸಿಗೆ ತಕ್ಕ ಎತ್ತರ. ಗೊತ್ತಿಲ್ಲ, ಒಂದು ಇದ್ರಾಗ ಸ್ವಲ್ಪ ಜನ ಗೋಲ್ ಗುಮ್ಮಟ ನೋಡಲಿ ಅಂತ ನಾನು ಅನ್ಕೊಂತೀನಿ. ಆ ಗೋಲ್ ಗುಮ್ಮಟ ಕಟ್ಟಿದಂತ ಕಲ್ಲು ನಾನು ನಿಂತಿಲ್ಲ, ಇದು ರೋಶ್ರಮ, ಇಷ್ಟಿಷ್ಟು ಒಂದೊಂದು ಪೀಸು ನಾವು ಅಷ್ಟು ಶಕ್ತಿವಂತರಿದ್ರು ನಾವು. ಅಂದ್ರೆ 400-500 ವರ್ಷದಿಂದ ಕಟ್ಟಿದಂತ ಗುಮ್ಮಟ್ಟಿಗೆ ಬಳಸಿದ ಕಲ್ಲು ಈ ಮಾದರಿ ಅಲ್ಲ. ಈಗ ನಮ್ಮ ಹತ್ತಿರ ಒಂದು ವಾಡೆ ಒಂದು 200 ವರ್ಷದಿಂದ ಕಟ್ಟ್ಯಾರ. ಅದ್ರ ಕಲ್ಲದ ಎತ್ತರ ಎಷ್ಟು ಅಂತಂದ್ರೆ ಇಷ್ಟು ಅಂದ್ರೆ ಅದ್ರ ಅರ್ಧ ಭಾಗ. ನಮ್ಮಪ್ಪ ಮನೆ ಕಟ್ಟ್ಯಾರ, ಅವನ ಭಾಗ ಎಷ್ಟು ಅಂತಂದ್ರೆ ಇಷ್ಟ. ಈಗ ಸದ್ಯ ನಾ ಮನೆ ಕಟ್ಟಿರ್ತೀನಿ, ಅದ್ರ ವೇಟ್ ಎಷ್ಟು ಅಂದ್ರೆ ಇಟ್ಟಂಗಿಲ್ಲ. ನೀ ಏನಾರ ಮನೆ ಕಟ್ಟಕ್ಕೆ ಹೋದ್ರಿ ಅಂತಂದ್ರ ಅದು ಫೈಬರ್ ಇತ್ತು. ನಿಮ್ಮ ಮಕ್ಕಳು ಏನಾರ ಮನೆ ಕಟ್ಟಕ್ಕೆ ಹೋದ್ರು ಅಂತಂದ್ರ ಮನೆ ಕಟ್ಟಂಗಿಲ್ಲ, ಒಂದು ಶಾಖವರ್ಗ ಅಲ್ಲೇ ವಾಸಿಸ್ತಾರೆ. ಯಾಕೆ ಈ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರ, ಇವತ್ತಿನ ಮಕ್ಕಳನ್ನ ನೋಡಿ. ಕಾರ್ಯಕ್ರಮದಲ್ಲಿ ಸಿಪಿಎ ಸಂತೋಷ್ ಹಳ್ಳೂರ, ಪಿಎಸ್ಐ ಗಿರಿಮಲ್ಲಪ್ಪ ಹುಪ್ಪಾರ, ಪಿಎಸ್ಐ ಪ್ರಶಾಂತ್ ಬಾಗೇವಾಡಿ, ಪ್ರೊಬೇಷನರಿ
ಪಿಎಸ್ಐ ಹರೀಶ್ ಗಿಂದಾರ್, ಎಸ್ಎ ಮಗದುಂ, ರವಿ ಬಳಭಾವಿ, ಡಾಕ್ಟರ್ ಮಹೇಶ್ ಗಪ್ಸೆ, ಡಾಕ್ಟರ್ ಆನಂದ ಗುಂಜಗಾವಿ ಸೇರಿದಂತೆ ಹಲವು ಗಣ್ಯರು, ಉಪನ್ಯಾಸಕರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ವ್ಯಸನ ಮುಕ್ತ ಜೀವನ ನಡೆಸುವ ಕುರಿತು ಪ್ರಮಾಣ ವಚನ ಬೋಧಿಸಲಾಯಿತು. ತಂಬಾಕು, ಮದ್ಯಪಾನ, ಡ್ರಗ್ಸ್ ಹಾಗೂ ಇತರ ದುಶ್ಚಟಗಳಿಂದ ದೂರವಿದ್ದು ಆರೋಗ್ಯಕರ ಜೀವನ ನಡೆಸುವ ಸಂಕಲ್ಪವನ್ನು ವಿದ್ಯಾರ್ಥಿಗಳು ಕೈಗೊಂಡರು. ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸುವಂತೆ ಕರೆ ನೀಡುವ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ಉತ್ತಮವಾದ ಸಂದೇಶವನ್ನು ನಮಗೆ ನೀಡುವ ಮೂಲಕ ತಮ್ಮ ಮಾತನ್ನ ತಿಳಿಸಿದರು. ಈಗ ಈ ಮಾದಕದ ವಿರೋಧಿ ಪ್ರತಿಜ್ಞೆ ಮಾಡಿ ನಮ್ಮ ದೇಶದಲ್ಲಿ ಕಾಣುತ್ತಿರುವ ಮಾದಕ ದ್ರವ್ಯಗಳ ಪಿಡುಗು ಎಷ್ಟು ಭಯಾನಕವಾಗುವುದು ಎಂಬುದನ್ನು ನಾನು ಸಂಪೂರ್ಣವಾಗಿ ಅರಿತಿದ್ದೇನೆ. ಸೇವನೆಯು ವ್ಯಕ್ತಿಯ ಆರೋಗ್ಯ, ಕುಟುಂಬದ ನೆಮ್ಮದಿ ಹಾಗೂ ದೇಶದ ಪ್ರಗತಿಗೆ ಮಾರಕವಾಗಿದೆ ಎಂದು ನಾನು ಯಾವುದೇ ರೀತಿಯ ಮಾದಕ ದ್ರವ್ಯಗಳನ್ನು ಎಂದಿಗೂ ಸೇವಿಸುವುದಿಲ್ಲ ಎಂದು ನನ್ನ ಕುಟುಂಬ, ಸ್ನೇಹಿತರು, ಆಪ್ತರು ಮಾದಕ ದ್ರವ್ಯಗಳ ವ್ಯಸನಕ್ಕೆ ಬಲಿಯಾಗದಂತೆ ಸದಾ ಜಾಗರೂಕನಾಗಿರುತ್ತೇನೆ. ಮಾದಕ ದ್ರವ್ಯಗಳ ಜಾಲದಲ್ಲಿ ಅವರನ್ನು ಅದರಿಂದ ಮುಕ್ತಗೊಳಿಸಲು ಮತ್ತು ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡಲು ನನ್ನ ಕೈಯಾದ ಪ್ರಯತ್ನ ಮಾಡುತ್ತೇನೆ. ಮಾದಕ ದ್ರವ್ಯ ಮುಕ್ತ ಮತ್ತು ಸದೃಢ ಸಮಾಜದ ನಿರ್ಮಾಣಕ್ಕಾಗಿ ನಾನು ಸದಾ ಬದ್ಧನಾಗಿರುತ್ತೇನೆ. ಇದೇ ನನ್ನ ದೃಢ ಸಂಕಲ್ಪ, ಇದೇ ನನ್ನ ಪ್ರತಿಜ್ಞೆ. ಬರೋ ಭಾರತ ಮಾತಾ ಕಿ